ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯ ರೈತಾಪಿ ವರ್ಗದವರಿಂದ ಮಳೆಗಾಗಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ನೋಡ್ತಾ ಇದ್ದೀರಾ, ರಾಜ್ಯದಲ್ಲಿ ಎಲ್ಲೆಡೆ ಕೂಡ ಮಳೆಯ ಭಾವ ಎದ್ದು ಕಾಣ್ತಾ ಇದೆ. ಸಾಕಷ್ಟು ಭಾಗದಲ್ಲಿ ಕುಡಿಯೋದಕ್ಕೂ ಕೂಡ ನೀರು ಸಿಗ್ತಾ ಇಲ್ಲ. ಹಾಗಾಗಿ ರೈತರ ಬೆಳೆದಂತ ಬೆಳೆಗಳು ಸಂಪೂರ್ಣವಾಗಿ ಒಣಗ್ತಾ ಇದೆ. ಯಾಕಂದ್ರೆ ಮಳೆರಾಯನನ್ನ ನೆನ್ಕೊಂಡು ಸಾಕಷ್ಟು ಭಾಗದಲ್ಲಿ ವ್ಯವಸಾಯನ ಮಾಡ್ತಾ ಇರ್ತಾರೆ. ಹಾಗಾಗಿ ಏನೋ ದೇವರ ಮೊರೆ ಹೋದ್ರೆ ಮಳೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹೆಡ್ಗಿಮುದ್ರಾ ಗ್ರಾಮದ ಶ್ರೀ ಶಾಂತ ಶಿವಯೋಗಿ ಮಠದಲ್ಲಿ ಜನರು ವರುಣನ ಕೃಪೆಗಾಗಿ ವಿಶೇಷ ಸಪ್ತ ಭಜನೆಯನ್ನ ನಡೆಸಿದ್ದಾರೆ. ಇಂದಿನಿಂದ 7 ದಿನಗಳ ಕಾಲ ಈ ಸಪ್ತ ಭಜನೆ ಮಾಡೋದನ್ನ ಹಮ್ಮಿಕೊಂಡಿರುವಂತದ್ದು. ಸಪ್ತ ಭಜನೆಯಲ್ಲಿ ವಿಶೇಷವಾಗಿ ಏನಂತ ಅಂದ್ರೆ ದಿನದ 24 ಗಂಟೆಗಳ ಕಾಲ, ಅಂದ್ರೆ ಇಡೀ ದಿನ 24 ಗಂಟೆಗಳ ಕಾಲ ದೇವರಿಗೆ ನಿಂತುಕೊಂಡೇ ಇವರು ಭಜನೆಯನ್ನ ಮಾಡ್ತಾರೆ, ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಇನ್ನು ಹೀಗಾದ್ರೂ ಏನಾದ್ರೂ ದೇವರಿಗೆ ಈ ಒಂದು ಪ್ರಾರ್ಥನೆ ಮಾಡೋದ್ರಿಂದ, ಭಜನೆ ಮಾಡೋದ್ರಿಂದ ಈ ಮಳೆ ಏನಾದ್ರೂ ಆಗುತ್ತಾ, ರಾಜ್ಯದಲ್ಲಿ ಸಮೃದ್ಧಿಯಾಗಿ ಬೆಳೆ ಬರುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ರೈತರು ದೇವರ ಮೊರೆ ಹೋಗಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಸಮೃದ್ಧಿಯಾಗಿ ಮಳೆ ಬರಲಿ, ರೈತರ ಬದುಕು ಹಸನಾಗ್ಲಿ, ಅನ್ನದಾತರ ಬೇಡಿಕೆ ಏನಿದೆ ಅದೆಲ್ಲವೂ ಕೂಡ ಪೂರೈಸಲಿ ಅಂತ ಹೇಳಿ ಭಜನೆಯನ್ನ ಮಾಡಿ ತಮ್ಮ ಬೇಡಿಕೆಯನ್ನ ದೇವರಿಗೆ ಸಲ್ಲಿಸಿದ್ದಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.